ನಮಸ್ತೆ ವೀಕ್ಷಕರೇ, ಮಕರ ಜ್ಯೋತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ, ದೇಶದಾದ್ಯಂತ ಇವತ್ತು ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರದಿಂದ ನಡೀತಾ ಇದೆ. ಇವತ್ತು ಎಲ್ಲರ ಚಿತ್ತ ಕೇರಳದತ್ತ ನೆಟ್ಟಿರುವಂಥದ್ದು ಮಕರ ಜ್ಯೋತಿ ಯಾವಾಗ ಮೂಡುತ್ತೆ ಅಂತ ಹೇಳಿ ಭಕ್ತಾದಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ದಿನದಕ್ಕೋಸ್ಕರ ಅಂತ ಹೇಳಿ ಬಹಳ ತಿಂಗಳುಗಳಿಂದಲೂ ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಕೈಗೊಂಡು ಮಾಲೆಯನ್ನು ಹಾಕ್ಕೊಂಡು ಸ್ವಾಮಿಯನ್ನು ನೋಡೋದಕ್ಕೆ ಅಂತ ಹೇಳಿ ಭಕ್ತಾದಿಗಳು ತೆರಳಿರ್ತಾರೆ. ಮಕರ ಸಂಕ್ರಾಂತಿಯ ಮಕರ ಜ್ಯೋತಿ ದರ್ಶನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಶಬರಿಮಲೆಯ ಅದ್ಭುತ ಕ್ಷಣವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಅಯ್ಯಪ್ಪ ಭಕ್ತರು ಕಾತುರದಿಂದ ಕಾಯ್ತಾ ಇದ್ದಾರೆ. ಸಂಜೆ 6:30ರಿಂದ 6:45ರವರೆಗೆ ಮಕರ ಬೆಳಕು ದರ್ಶನ ಆಗುತ್ತೆ. ಜ್ಯೋತಿ ರೂಪದಲ್ಲಿ ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿಯ ದರ್ಶನ ಭಾಗ್ಯ ಸಿಗತ್ತೆ. ಹೊನ್ನಂ ಬಲಮೇಡು ಬೆಟ್ಟದಲ್ಲಿ 3 ಬಾರಿ ಕಾಣಿಸಿಕೊಳ್ಳಲಿರುವಂತಹ ಈ ಒಂದು ಜ್ಯೋತಿ ಆಗಸದಲ್ಲಾಗೋ ಈ ಚಮತ್ಕಾರವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತರು ಕಾತುರದಿಂದ ಕಾಯ್ತಾ ಇದ್ದಾರೆ. ದೇಶದ ನಾನಾ ಭಾಗಗಳಿಂದ ಲಕ್ಷಾಂತರ ಭಕ್ತರ ಆಗಮನ ಕೂಡ ಆಗಿದೆ. ಕೇರಳದ ಪಟ್ಟಣಂತಿಟ್ಟ ಜಿಲ್ಲೆಯಲ್ಲಿರುವಂತಹ ಶಬರಿಮಲೆಯಲ್ಲಿ ದಿವ್ಯ ಜ್ಯೋತಿ, ಚಿಕ್ಕ ಜ್ಯೋತಿ ಮೂಲಕ ದರ್ಶನವನ್ನ ನೀಡಲಿಕ್ಕಿದ್ದಾರೆ ಅಯ್ಯಪ್ಪ ಸ್ವಾಮಿ. ಹೊನ್ನಂಬಲಮೇಡು ಬೆಟ್ಟದ ಕೌತುಕವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಮಕರ ಸಂಕ್ರಾಂತಿಯ ಮಕರ ಜ್ಯೋತಿ ದರ್ಶನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈಗ ಕೇರಳದ ಪವಿತ್ರ ಶಬರಿಮಲೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಶಬರಿ ಗಿರೀಶನ ಸನ್ನಿಧಿಯಲ್ಲಿ ಇವತ್ತು ಅದ್ಭುತ ಕ್ಷಣ. ಪಂದಳ ರಾಜಕುಮಾರ ಮಣಿಕಂಠನ ದರ್ಶನಕ್ಕೆ ದೇಶದ ಮೂಲೆ ಮೂಲೆಗಳಿಂದಲೂ ಕೂಡ ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ದಾರೆ. ಈ ಒಂದು ಶಬರಿಮಲೆ ಅಂತ ಅಂದ ತಕ್ಷಣ ಅದೊಂದು ಪ್ರವಾಸಿ ತಾಣ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ. ಬಟ್ ಆದರೆ ಅದೊಂದು ಪ್ರವಾಸಿ ತಾಣ ಅಲ್ಲ, ಅಜ್ಞಾನದಿಂದ ಜ್ಞಾನದ ಕಡೆಗೆ ದಾರಿ ತೋರಿಸುವಂತಹ ಜಾಗ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಮಕರ ಜ್ಯೋತಿಯ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಪ್ರತಿಯೊಬ್ಬರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾವಾಗ ಆ ಒಂದು ಜ್ಯೋತಿಯನ್ನು ನೋಡ್ತೇವೆ ನಾವು ಅಂತ ಹೇಳಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಭಕ್ತಾದಿಗಳು ಕೂಡ ಈಗಾಗಲೇ ಸ್ಥಳದಲ್ಲಿ ಇದ್ದಾರೆ. ಅವರು ಕೂಡ ಈ ಒಂದು ಕ್ಷಣಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಚರ್ಚೆಯನ್ನು ಮಾಡೋದಕ್ಕೆ ಅತಿಥಿಗಳು ಕೂಡ ಭಾಗಿಯಾಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮ್ಮ ಜೊತೆ ವಿಶ್ವಾಸ್ ಅಯ್ಯಪ್ಪ ಭಕ್ತರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ TS ಕಣ್ಣನ್ ಅವರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ನಾವು ಸ್ವಾಗತ ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಮಕರ ಜ್ಯೋತಿ ಅನ್ನುವಂಥದ್ದು ಯಾವಾಗ ಆರಂಭ ಆಯಿತು ಮತ್ತು ಇದರ ಇತಿಹಾಸ ಏನು ಅಂತ ಹೇಳ್ತಾ ಹೋಗೋದಾದ್ರೆ ಸರ್? ಮಕರ ಬೆಳಕು ಇತಿಹಾಸ ಶಬರಿಮಲೆ ಯಾವಾಗ ಸ್ಥಾಪನೆ ಆಯಿತು ಅಂದರೆ ಪ್ರತಿಷ್ಠಾಪನೆ ಆಯಿತು. ಶಬರಿಮಲೆ ಪ್ರತಿಷ್ಠಾಪನೆ, ಪರಶುರಾಮರ ಪ್ರತಿಷ್ಠಾಪನೆ, ಅಗಸ್ತ್ಯರು ಮತ್ತು ಪರಶುರಾಮರು ಸೇರಿ ಪ್ರತಿಷ್ಠಾಪನೆ ಮಾಡಿದ್ದು. ಸೊ ಮಣಿಕಂಠನ ಅವತಾರದಿಂದ ಈ ಮಕರ ಬೆಳಕು ಏನಿದೆ ಅಲ್ಲಿಂದ ಚಾಲ್ತಿಯಲ್ಲಿದೆ. ಸರ್, ನಿಮ್ಮ ಅನುಭವಕ್ಕೆ ತಕ್ಕಂತೆ ಈ ಮಕರ ಜ್ಯೋತಿಯನ್ನು ಆರಂಭ ಮಾಡಿದ್ದು ಹೇಗೆ, ಯಾವಾಗ ಆರಂಭ ಆಯಿತು, ಇದರ ಇತಿಹಾಸದ ಬಗ್ಗೆ ಹೇಳ್ತಾ ಹೋಗೋದಾದರೆ? ಸ್ವಾಮಿ ಶರಣಂ. ಎಲ್ಲ ಅಯ್ಯಪ್ಪ ಭಕ್ತರಿಗೆ ಈ ಒಂದು ಪುಣ್ಯದ ದಿನ ಆ ಭಗವಂತನ ಶಬರಿಮಲೆ ಕ್ಷೇತ್ರದಲ್ಲಿರಬೇಕು ಅಂತ ಕೋಟ್ಯಾಂತರ ಪ್ರತಿಯೊಬ್ಬ ಅಯ್ಯಪ್ಪ ಸ್ವಾಮಿ ಭಕ್ತರು ಶರಣಕ್ಕೆ ಹೋಗೋರು ಕೂಡ ಅಲ್ಲಿರಬೇಕು ಅಂತ ಇರ್ತಾರೆ. ಆದರೆ ಅಲ್ಲಿ ಎಷ್ಟು ಭಕ್ತರಿಗೆ ಸಾಧ್ಯನೋ ಅಷ್ಟು ಮಾತ್ರ ಸಾಧ್ಯ. ನೀವು ಕೇಳಿದ್ರಿ ಮಕರ ಜ್ಯೋತಿ ಯಾವಾಗಿಂದ ಪ್ರಾರಂಭ ಆಯಿತು ಅನ್ನೋದು. ಇದಕ್ಕೆ ಪ್ರಶ್ನೆಗೆ ಉತ್ತರ ಖಂಡಿತವಾಗಿ ಯಾರಿಂದನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ದೇವಮೂಲ, ನದಿ ಮೂಲ, ಋಷಿ ಮೂಲ ಯಾವುದನ್ನು ನಾವು ಇಂತಿಷ್ಟೇ ಕಾಲ ಅಂತ ಹೇಳಲಿಕ್ಕೆ ಅದು ಪುರಾಣ ಕಾಲದಿಂದನೂ ಅದು ಒಂದು ನಂಬಿಕೆಯಾಗಿ ಬಂದಿದೆ. ನಂಬಿಕೆಯೇ ದೇವರು ಅಂತಾರೆ. ಆ ನಂಬಿಕೆಯ ಅಡಿಯಲ್ಲಿ ಆದರೆ ಒಂದಂತೂ ಸತ್ಯ, ಆ ಭಗವಂತನ ಜ್ಯೋತಿ ಅಂದರೆ ಆ ಶಬರಿಮಲೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಹೃದಯದಲ್ಲಿ ಜ್ಯೋತಿಯನ್ನು ಕಾಣ್ಕೋಬೇಕು ಅನ್ನೋದು ಶಬರಿಮಲೆಯ ತತ್ವ. ಆ ತತ್ವವನ್ನು ಅರ್ಥೈಸ್ಕೊಳ್ಬೇಕಾದ್ರೆ ಪ್ರತಿಯೊಬ್ಬ ಸ್ವಾಮಿಗಳು ಆ ಎರಿಮಲೆಯ ಆದಿಭಾಗ, ಶಬರಿಮಲೆಯ ಆದಿಭಾಗ ಎರಿಮಲೆ, ಅಲ್ಲಿಂದನೇ ಶಬರಿಮಲೆ ಸ್ಟಾರ್ಟ್ ಆಗುತ್ತೆ. ಏನಂದರೆ ಕೇವಲ ಗರ್ಭಗುಡಿ, ಆ ಒಂದು 18 ಮೆಟ್ಲು ಅದನ್ನು ಮಾತ್ರ ಶಬರಿಮಲೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಆ ಎರಿಮಲೆಯಿಂದಲೇ ಶಬರಿಮಲೆ. ಅಲ್ಲಿ ಕಾಲಿಡಬೇಕು ಅಂದರೆ 48 ದಿನ ವ್ರತ ಮಾಡಿದವರು ಮಾತ್ರ ಇಡಬೇಕು. ಅದು ಆ ಕ್ಷೇತ್ರದ ಮಹಿಮೆ. ಅದು ಯಾರೊಬ್ಬ ಗುರುಸ್ವಾಮಿ ಆಗಲಿ ಅಥವಾ ಅಲ್ಲಿನ ಮೇಲ್ಶಾಂತಿಗಳಾಗಲಿ ತಂತ್ರಿಗಳಾಗಿ ಹೇಳಿದಲ್ಲ, ಸಾಕ್ಷಾತ್ ಸ್ವಾಮಿ ಅಯ್ಯಪ್ಪನು ನಿನ್ನನ್ನು ತಿದ್ಕೋ ಅಷ್ಟು ಸಾಕು, ಅದೇ ಆ ತತ್ವಮಸಿಯ ಅರ್ಥ. ಅದು ಆ ಭಗವಂತ ಕೊಟ್ಟಿರುವಂತಹ ವರ. ಆದರೆ ನಮ್ಮ ಸ್ವಾಮಿಗಳಲ್ಲಿ ಬಹಳಷ್ಟು ಸ್ವಾಮಿಗಳಿಗೆ ಅದು ನೀವು ಮೊದಲೇ ಪ್ರಾರಂಭದಲ್ಲೇ ಒಂದು ಹೇಳಿದ್ರಿ, ಇದು ಒಂದು ಪ್ರವಾಸ ತಾಣವಲ್ಲ ಅಂತ. ಅದು ದೇವಾಲಯವೂ ಅಲ್ವೇ ಅಲ್ಲ. ಯಾಕೆಂದರೆ ನಮ್ಮ ಕರ್ಮವನ್ನು ತಿದ್ದಿ ತೀಡುವಂತಹ ದೇವಾಲಯ ಎಲ್ಲ ಕಡೆ ಇರುತ್ತೆ. ದೇವರು ಇಲ್ಲದಿರೋ ಸ್ಥಳ ಯಾವುದೂ ಇಲ್ಲ.
ಗಾಳಿಯನ್ನು ತೋರಿಸಿ ಅಂತ ಯಾರಾದರೂ ಕೇಳಿದ್ರೆ ಆ ಗಾಳಿಯನ್ನು ತೋರ್ಸೋಕ್ಕಾಗಲ್ಲ, ಆದರೆ ಗಾಳಿಯನ್ನು ಆಸ್ವಾದಿಸ್ತೀವಿ. ಅದೇ ರೀತಿ ಆ ಭಗವಂತ ಎಲ್ಲ ಕಡೆ ಇದ್ದಾರೆ. ಆದರೆ ಶಬರಿಮಲೆ ಕ್ಷೇತ್ರಕ್ಕೆ ನಾವು ಹೋಗಿ ಬರ್ತೀವಿ ಅನ್ನೋ 48 ದಿನಗಳ ಕಾಲ ನಮ್ಮ ಜೀವನ ಕ್ರಮವನ್ನು ಬದಲಾಯಿಸಿಕೊಂಡಾಗ ಆ ಒಂದು ವರವನ್ನು ಕೊಟ್ಟಿದ್ದಾರೆ. ಅದನ್ನು ಸಾಕಾರ ಮಾಡ್ಕೋಬೇಕಾದ್ದು ನಮ್ಮ ಭಕ್ತರ ಒಂದು ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡು ಮಾಡಿದ್ರೆ ಮಾನವೀಯತೆ ನಿಜಕ್ಕೂ ಎತ್ತಿ ಎತ್ತಿನ ಸಾಗುತ್ತೆ. ಅದು ಶಬರಿಮಲೆಯ ಮುಖ್ಯವಾದ ಸಾರಾಂಶ. ಓಕೆ,